ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಸಾಲದ ಹೊರೆ ಇಲ್ಲದೆ ಹೇಗೆ ಕಾರನ್ನ ಖರೀದಿ ಮಾಡುವುದು ಅನ್ನೋದ್ರ ಬಗ್ಗೆ ನೋಡೋಣ. ಹೌದು ಸ್ನೇಹಿತರೆ, ನೀವು ಸಾಲ ಮಾಡದೆ ಹೇಗೆ ಕಾರನ್ನ ಖರೀದಿ ಮಾಡಬಹುದು ಅಥವಾ ಸಾಲ ಮಾಡಿಯೇ ಹೇಗೆ ಕಾರನ್ನ ಖರೀದಿ ಮಾಡಬಹುದು, ಹಾಗೆ ನಿಮ್ಮ ಸಂಬಳಕ್ಕೆ ತಕ್ಕಂತೆ ಹೇಗೆ ಕಾರನ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡೋಣ. ನೀವೇನಾದ್ರೂ ಒಂದು ಬ್ರ್ಯಾಂಡ್ ನ್ಯೂ ಕಾರನ್ನ ಖರೀದಿ ಮಾಡಬೇಕಾ, ಅಥವಾ ಯೂಸ್ಡ್ ಕಾರನ್ನ ಖರೀದಿ ಮಾಡಬೇಕಾ, ಅಥವಾ ಸ್ಪೋರ್ಟ್ಸ್ ಯುಟಿಲಿಟಿ ಇರ್ತಕ್ಕಂಥ ವೆಹಿಕಲ್ಸ್ ನ ಖರೀದಿ ಮಾಡಬೇಕಾ ಅನ್ನೋದು ಮುಖ್ಯವಾಗಿರುತ್ತದೆ. ಸೊ ಇದೆಲ್ಲ ನೀವು ನೋಡಿದರೆ ನಿಮ್ಮ ಕನಸಿನ ಕಾರನ್ನ ನಿಮ್ಮ ಮನೆಗೆ ತೆಗೆದುಕೊಂಡೋಗಿ ನೆಮ್ಮದಿಯಿಂದ ಇರಬಹುದು. ಹೌದು ಸ್ನೇಹಿತರೆ, ನಿಮ್ಮ ಉಳಿತಾಯದಲ್ಲಿ ಕಾರನ್ನ ಖರೀದಿ ಮಾಡಲು ಸಾಧ್ಯನಾ ಇಲ್ವಾ? ಸಾಲ ಅಂದರೆ ಸಾಕು, ಪ್ರತಿಯೊಬ್ಬರಿಗೂ ಭಯ ಇರುತ್ತದೆ. ಹಾಗೆ ಒಂದು ಕಾರನ್ನ ಖರೀದಿ ಮಾಡಬೇಕು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರನ್ನ ಟ್ರಿಪ್ಗೆ ಕರ್ಕೊಂಡು ಹೋಗ್ಬೇಕು, ನೆಮ್ಮದಿಯಿಂದ ಇರಬೇಕು ಸೊ ಅನ್ನುವ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತದೆ. ಸೊ ಅದಕ್ಕೋಸ್ಕರ ನಮ್ಮ ಉಳಿತಾಯಕ್ಕೆ ತಕ್ಕಂತೆ ನಾವು ಖರೀದಿ ಮಾಡಲು ಸಾಧ್ಯನಾ, ಹಾಗೆ ಸಾಲ ಇಲ್ಲದೆ ಹೇಗೆ ಕಾರನ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸ್ತೇವೆ. ಹೌದು ಸ್ನೇಹಿತರೆ, ಕಾರಿನ ಕನಸಂತೂ ಎಲ್ಲರಿಗೂ ಇದೆ, ಹಾಗೆ ಸಾಲ ಅಂದರೆ ಶೂಲ ಎನ್ನುವ ಎಲ್ಲರಿಗೂ ಕೂಡ ಭಯ ಕೂಡ ಇದೆ. ಈ ಕಾರನ್ನ ಖರೀದಿ ಮಾಡುವುದು ಒಂದು ಪ್ರತಿಷ್ಠೆಯಾಗಿದೆ. ಹೌದು ಸ್ನೇಹಿತರೆ, ಹಾಗೆ ನೀವು ಬೇರೆಯವರ ಕಾರನ್ನ ನೋಡಿ ನೀವು ಕಾರನ್ನ ಖರೀದಿ ಮಾಡುವುದು ತಪ್ಪು. ಯಾಕಂದ್ರೆ ಬೇರೆಯವರ ಹತ್ರ ದೊಡ್ಡ ದೊಡ್ಡ ಕಾರುಗಳು ಇರ್ತವೆ, ಹಾಗೆ ನೀವು ಅಂತಹ ದೊಡ್ಡ ದೊಡ್ಡ ಕಾರನ್ನ ಖರೀದಿ ಮಾಡುವುದಕ್ಕೆ ನಿಮ್ಮ ಹತ್ರ ಉಳಿತಾಯ ಇದೆಯಾ, ಬಂಡವಾಳ ಇದೆಯಾ, ಬಜೆಟ್ ಇದೆಯಾ ಸೊ ಅನ್ನೋದು ತುಂಬಾ ಮುಖ್ಯವಾಗಿರ್ತದೆ. ಹಾಗೆ ನಮ್ಮ ಮೈಂಡ್ ಹೇಳುತ್ತದೆ ನಾವು ಲಕ್ಸುರಿ ಕಾರನ್ನ ತೆಗೆದುಕೊಳ್ಬೇಕು ಅಂತ. ಅದನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಬಜೆಟ್ ಅಲ್ಲಿ ಅಷ್ಟು ಉಳಿತಾಯ ಅಮೌಂಟ್ ಇದೆಯಾ ಅಂತ ನೋಡಿಕೋ ಅಂತ ನಮ್ಮ ಬುದ್ಧಿ ಹೇಳುತ್ತದೆ. ಹಾಗಾದ್ರೆ ಸಾಲ ಇಲ್ಲದೆ ಹೇಗೆ ಕಾರನ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಇವಾಗ ನೋಡೋಣ. ಮೊದಲನೇದಾಗಿ, ಸಾಲನೇ ಮಾಡದೆ ಕಾರನ್ನ ಹೇಗೆ ತೆಗೆದುಕೊಳ್ಬೇಕು, ಅಥವಾ ಹೊಸ ಕಾರನ್ನೇ ತೆಗೆದುಕೊಳ್ಬೇಕಾ, ಅಥವಾ ಯೂಸ್ಡ್ ಕಾರನ್ನ ತೆಗೆದುಕೊಳ್ಬೇಕಾ? ಒಂದ್ ವೇಳೆ ಹೊಸ ಕಾರು ಯೂಸ್ ಆಗಿದ್ರೆ ಸೊ ಅದನ್ನ ಏಕೆ ತೆಗೆದುಕೊಳ್ಬಾರ್ದು? ಹಾಗಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಉಳಿತಾಯ ದುಡ್ಡಲ್ಲಿ ಕಾರು ಕೊಳ್ಬೇಕಾ ಇಲ್ಲ ಸಾಲ ಮಾಡ್ಬೇಕಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಕಾರು ಅಂತಕ್ಕಂಥದ್ದು ಡಿಪ್ರಿಸಿಯೇಷನ್ ವ್ಯಾಲ್ಯೂ ಆಗಿರುತ್ತದೆ. ಹೌದು ಸ್ನೇಹಿತರೆ, ಇದು ದಿನ ಕಳೆದಂತೆ ಇದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತದೆ. ಆದ್ರೆ ಒಂದು ಲ್ಯಾಂಡ್ ಬಿಲ್ಡಿಂಗು ನೀವು ಪರ್ಚೇಸ್ ಅನ್ನ ಮಾಡಿದ್ರೆ ಅದು ಅಪ್ರಿಸಿಯೇಟ್ ಆಗಿ ಹೋಗ್ತಾ ಇರ್ತದೆ, ಅಂದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತದೆ. ನೀವು ಒಂದು 5 ವರ್ಷದ ಮುಂಚೆ ಯಾವ್ದಾನ ಒಂದು ಸೈಟ್ ತೆಗೆದುಕೊಂಡಿದ್ರಿ ಒಂದು 10 ಲಕ್ಷಕ್ಕೆ ಅಂದ್ರೆ 5 ವರ್ಷದ ನಂತರ ಅದು 15 ಲಕ್ಷಕ್ಕೂ ಸೇಲ್ ಆಗುತ್ತದೆ. ಆದ್ರೆ ಈ ಕಾರ್ ಹಾಗೆ ಅಲ್ಲ, ಇದು ಡಿಪ್ರಿಸಿಯೇಷನ್ ಆಗಿ ಸವಕಳಿ ಆಗುತ್ತದೆ. ನೀವೇನಾದ್ರೂ ಮನೆಗೋಸ್ಕರ ಸಾಲನ ತೆಗೆದುಕೊಳ್ತೀವಿ ಅಂದ್ರೆ ಅದು ಮನೆ ಅಭಿವೃದ್ಧಿ ಆಗುತ್ತದೆ. ಹಾಗೆ ಶಿಕ್ಷಣಕ್ಕೋಸ್ಕರ ನೀವೇನಾದ್ರೂ ಸಾಲನ ತೆಗೆದುಕೊಂಡ್ರಿ ಅಂದ್ರೆ ನಿಮ್ಮ ಒಂದು ಶಿಕ್ಷಣ ಅಭಿವೃದ್ಧಿಗೆ ಒಂದು ಅನುಕೂಲವಾಗುತ್ತದೆ. ಹಾಗೆ ನಿಮ್ಮ ಒಂದು ಬಿಸ್ನೆಸ್ಗೋಸ್ಕರ ನೀವೇನಾದ್ರೂ ಒಂದು ಸಾಲನ ತೆಗೆದುಕೊಂಡ್ರಿ ಅಂದ್ರೆ ನಿಮ್ಮ ಒಂದು ಬೆಳವಣಿಗೆಗೆ ಒಂದು ದಾರಿ ಆಗುತ್ತದೆ. ಹಾಗೆ ನೀವೇನಾದ್ರೂ ಒಂದು ಕಾರನ್ನ ಖರೀದಿ ಮಾಡಿ ಅದು ಟ್ಯಾಕ್ಸಿ ತರ ಮಾಡಿ ಅದನ್ನ ಬಾಡಿಗೆಗೆ ಬಿಟ್ಟು ನೀವು ಹಣನ ಸಂಪಾದನೆ ಮಾಡ್ತೀವಿ ಅಂದ್ರೆ ಅದು ಡಿಪ್ರಿಸಿಯೇಷನ್ ಆಗಲ್ಲ. ನಿಮ್ಮ ಜೀವನದಲ್ಲಿ ಒಂದು ಕಾರನ್ನ ತೆಗೆದುಕೊಂಡು ಸಂಭ್ರಮಿಸುವುದು ಹೀಗೆ. ಹಾಗೆ ನೀವೇನಾದ್ರೂ ವೈಟ್ ಬೋರ್ಡ್ ಕಾರನ್ನ ತೆಗೆದುಕೊಳ್ಬೇಕು ಅಂದ್ರೆ ನಿಮ್ಮ ಉಳಿತಾಯದ ಅಮೌಂಟ್ ಅಲ್ಲಿ ನೀವು ಕಾರನ್ನ ತೆಗೆದುಕೊಳ್ಳುವುದು ತುಂಬಾ ಉತ್ತಮ. ಒಂದ್ ವೇಳೆ ನೀವು ಕಾರು ಖರೀದಿಗೆ ಸಾಲ ಪಡೆದರೆ ಬೀಳುವ ಬಡ್ಡಿ ಹೊರೆ ಎಷ್ಟು ಅನ್ನುವುದರಿಗೆ ನೋಡೋದಾದ್ರೆ, ಒಂದು ಕಾರಿನ ಮೌಲ್ಯ 10 ಲಕ್ಷ ಆದ್ರೆ ಸಾಲ ಪಡೆಯುವ ಅವಧಿ 7 ವರ್ಷ ಇರುತ್ತದೆ. ಅಂದ್ರೆ 7 ವರ್ಷಕ್ಕೆ ನೀವು EMI ನ ಹಾಕಿಸ್ಕೊಂಡ್ರೆ ಬಡ್ಡಿ ದರ ನಿಮ್ಗೆ 10% ಇಂಟ್ರೆಸ್ಟ್ ಅನ್ನ ಹಾಕ್ತಾರೆ. ಸೊ ಅದರಲ್ಲಿ ಮಾಸಿಕ ಕಂತು EMI 16,601 ರೂಪಾಯಿ ನಿಮಗೆ ಆಗುತ್ತದೆ. ಹಾಗೆ ಸಾಲ ಪಾವತಿಸುವ ಬಡ್ಡಿ ಒಟ್ಟು 3,94,000 ನೀವು ಇಂಟ್ರೆಸ್ಟ್ ಅನ್ನ ಕಟ್ಟಬೇಕು. ಆಲ್ಮೋಸ್ಟ್ ಒಂದು 4 ಲಕ್ಷ ಆಗುತ್ತದೆ. ಹಾಗೆ ಸಾಲದ ಅಸಲು ಮತ್ತು ಬಡ್ಡಿ ಸೇರಿ ಕಟ್ಟುವ ಮೊತ್ತ 13,94,000. ಅಂದ್ರೆ 10 ಲಕ್ಷದ ಕಾರಿಗೆ 7 ವರ್ಷದ ಒಂದು EMI ಹಾಕಿಸ್ಕೊಂಡ್ರೆ ನೀವು 3,94,000 ಅಂದ್ರೆ ಆಲ್ಮೋಸ್ಟ್ 4 ಲಕ್ಷ. ಸೊ ನೀವು ಟೋಟಲ್ ಆಗಿ 10 ಲಕ್ಷದ ಒಂದು ಕಾರಿಗೆ 14 ಲಕ್ಷ ಕೊಟ್ಟು ಖರೀದಿ ಮಾಡುವಂತೆ ಆಗುತ್ತದೆ. ಹಾಗೆ ಈ ಕಾರಿನ ಬಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತದೆ, ಹಾಗೆ ನಿಮ್ಮ ಕಾರಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತದೆ. ಹೌದು ಸ್ನೇಹಿತರೆ, ಸೊ ಅದಕ್ಕಾಗಿ ನೀವು ಉಳಿತಾಯ ದುಡ್ಡಲ್ಲಿ ಒಂದು ಕಾರನ್ನ ಖರೀದಿ ಮಾಡುವುದು ತುಂಬಾ ಉತ್ತಮ. ಇಲ್ಲ ಅಂದ್ರೆ ನೀವೇನಾದ್ರೂ ಒಂದು 20 ವರ್ಷ ಅಲ್ಲಿ 21 ವರ್ಷದ ಹುಡುಗ ಆಗಿದ್ರೆ ನೀವು ಎಲ್ಲಾದ್ರೂ ಒಂದು ಕೆಲಸನ ಮಾಡಿ ಒಂದು 4-5 ವರ್ಷ ಉಳಿತಾಯ ಮಾಡಿ ಕಾರನ್ನ ಖರೀದಿ ಮಾಡಬಹುದಾಗಿದೆ.
ಹಾಗೆ ಇನ್ನೊಂದು ಏನಂದ್ರೆ, ನೀವು 7 ವರ್ಷದವರೆಗೂ EMI ನ ಹಾಕಿಸ್ಕೊಂಡ್ರಿ ಅಂದ್ರೆ 7 ವರ್ಷದವರೆಗೂ ನಿಮ್ದು ಜಾಬು ಹಾಗೆ ಇರುತ್ತದೆ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ. ಜಾಬು ಇಲ್ದೇನೆ ಆಗ್ಬೋದು, ಅಥವಾ ನಿಮ್ಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಬರ್ಬೋದು. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಉಳಿತಾಯದಲ್ಲಿ ಈ ಕಾರನ್ನ ಖರೀದಿ ಮಾಡುವುದು ತುಂಬಾ ಉತ್ತಮ ಆಗಿರುತ್ತದೆ. ಕಾರನ್ನ ಖರೀದಿ ಮಾಡುವುದಕ್ಕೆ ದೊಡ್ಡ ಅಮೌಂಟ್ ಹೌದು ಸ್ನೇಹಿತರೆ, ಆದ್ರೆ ನೀವು ಪ್ಲಾನ್ ಮಾಡಿ ಉಳಿತಾಯನ ಮಾಡಿ ಕಾರನ್ನ ಖರೀದಿ ಮಾಡಬಹುದು. ಇನ್ನು ಎರಡನೇದಾಗಿ ನೋಡೋದಾದ್ರೆ, ಸ್ವಲ್ಪ ಉಳಿತಾಯ ಇದ್ರೆ ಸಾಕು ಹೊಸ ಕಾರನ್ನ ತೆಗೆದುಕೊಳ್ಳಬಹುದು, ಇಲ್ಲ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರನ್ನ ತೆಗೆದುಕೊಳ್ಬಹುದು. ಹೌದು ಸ್ನೇಹಿತರೆ, ಜಾಸ್ತಿ ಯೂಸ್ ಮಾಡದೇ ಇರುವ ಕಾರ್ಗಳು ತುಂಬಾನೇ ಸಿಗ್ತವೆ. ಜಸ್ಟ್ ಒಂದು 10,000 20,000 ರನ್ನಿಂಗ್ ಅನ್ನ ಮಾಡಿರ್ತಕ್ಕಂಥ ಕಾರ್ಗಳು ಸುಮ್ಮನೆ ಇರ್ತವೆ. ಸೊ ಅಂತಹ ಕಾರ್ಗಳು ಚೆನ್ನಾಗಿದೆ ಅಂದ್ರೆ ನೀವ್ ಯಾಕೆ ತೆಗೆದುಕೊಳ್ಬಾರ್ದು? ಹೊಸ ಕಾರನ್ನ ತೆಗೆದುಕೊಳ್ಳೋದಕ್ಕಿಂತ ಒಂದು 4-5 ವರ್ಷ ಯೂಸ್ ಮಾಡಿರುವಂತ ಕಾರ್ಗಳು ಚೆನ್ನಾಗಿದೆ, ಫಿಟ್ ಆಗಿದಾವೆ ಅಂದ್ರೆ ನೀವು ಕಾರನ್ನ ತೆಗೆದುಕೊಳ್ಬಹುದು. ಒಂದು ಕಾರು 10 ಲಕ್ಷ ಇದ್ರೆ ಆ ಕಾರು ಒಂದು 5 ವರ್ಷ ಆದ ನಂತರ ಆ ಕಾರಿನ ಬೆಲೆ 5 ಲಕ್ಷಕ್ಕೆ ಸಿಗುತ್ತದೆ. 5 ಲಕ್ಷಕ್ಕೆ ಸಿಗುತ್ತೆ ಅಂದ್ರೆ ನೀವು ಯಾಕೆ ಸೆಕೆಂಡ್ ಹ್ಯಾಂಡ್ ಕಾರನ್ನ ತೆಗೆದುಕೊಳ್ಬಾರ್ದು? ಸೆಕೆಂಡ್ ಹ್ಯಾಂಡ್ ಕಾರ್ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ನಿಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತದೆ. ಹಾಗೆ ವರ್ಷದಿಂದ ವರ್ಷಕ್ಕೆ ಹೇಗೆ ಈ ಕಾರಿನ ವ್ಯಾಲ್ಯೂ ಕಡಿಮೆ ಆಗುತ್ತದೆ ಅಂತ ನೋಡೋದಾದ್ರೆ, ಮೊದಲನೇ ವರ್ಷ ನಿಮ್ಗೆ 20% ನಿಮ್ಗೆ ಕಾರಿನ ವ್ಯಾಲ್ಯೂ ಕಡಿಮೆ ಆಗುತ್ತದೆ. ಹಾಗೆ 2ರಿಂದ 3 ವರ್ಷದಲ್ಲಿ 30% ನಿಮ್ಮ ಕಾರಿನ ವ್ಯಾಲ್ಯೂ ಕಡಿಮೆ ಆಗುತ್ತದೆ. ಹಾಗೆ 4ರಿಂದ 5 ವರ್ಷಕ್ಕೆ ನಿಮ್ದು ಕಾರು 40% ಕಡಿಮೆ ಆಗುತ್ತದೆ. ಹಾಗೆ 3ರಿಂದ 5 ವರ್ಷದಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಕಾರಿನ ವ್ಯಾಲ್ಯೂ 50% ಡೌನ್ ಆಗಿರುತ್ತದೆ. ಅಂದ್ರೆ 10 ಲಕ್ಷ ಕಾರು ಜಸ್ಟ್ 5 ಲಕ್ಷಕ್ಕೆ ಕೇಳ್ತಾರೆ. ಹಾಗೆ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರನ್ನ ತೆಗೆದುಕೊಳ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಮೇಲೆ ತೆಗೆದುಕೊಳ್ಬಾರ್ದು, ಕಾರನ್ನ ಉಳಿತಾಯ ದುಡ್ಡಲ್ಲೇ ತೆಗೆದುಕೊಳ್ಬೇಕು. ಯಾಕಂದ್ರೆ ಈ ಒಂದು ಕಾರಿಗೆ ಇಂಟ್ರೆಸ್ಟ್ ಜಾಸ್ತಿ ರೇಟ್ ಇರುತ್ತದೆ. ಯಾಕಂದ್ರೆ ಆಲ್ರೆಡಿ ಅದರ ಒಂದು ಕಾರಿನ ವರ್ಷ ಕಡಿಮೆ ಆಗಿರುತ್ತದೆ, ಅದಕ್ಕೋಸ್ಕರ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಹಾಕ್ತಾರೆ. ನೀವು ನಿಮ್ಮ ಉಳಿತಾಯ ದುಡ್ಡಲ್ಲಿ ಕಾರನ್ನ ಖರೀದಿ ಮಾಡಬೇಕಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಸೆಕೆಂಡ್ ಹ್ಯಾಂಡ್ ಕಾರನ್ನ ತೆಗೆದುಕೊಳ್ಬೇಕಾದ್ರೆ ಲೋನ್ ಅನ್ನ ಮಾಡಿಸ್ಕೋಬಾರ್ದು. ಇನ್ನು ಮೂರನೇದಾಗಿ, ಸಾಲ ಮಾಡೇ ಕಾರನ್ನ ಖರೀದಿ ಮಾಡಬೇಕು ಅಂತ ನೀವೇನಾದ್ರು ಅನ್ಕೊಂಡಿದ್ರೆ, ಅಂದ್ರೆ ನಮ್ಗೆ ಯಾವ್ದೇ ರೀತಿಯ ಉಳಿತಾಯ ಇಲ್ಲಪ್ಪ, ನಮ್ಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಬೇಡಪ್ಪ, ಹೊಸ ಕಾರೇ ಬೇಕು ಅಂತ ನೀವೇನಾದ್ರು ಅನ್ಕೊಂಡ್ರೆ ನೀವು ಸಾಲ ಮಾಡಿ ಕೂಡ ಕಾರನ್ನ ಖರೀದಿ ಮಾಡ್ಬೋದು. ಅದು ಹೇಗೆ, ಸಾಲದ ಹೊರೆ ಇಲ್ಲದೆ ಹೇಗೆ ನೀವು ಕಾರನ್ನ ಖರೀದಿ ಮಾಡ್ಬೋದು ಸೊ ಅನ್ನೋದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವೇನಾದ್ರೂ ಸಾಲ ಮಾಡೇ ಕಾರನ್ನ ಖರೀದಿ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಮಾಸಿಕ ಆದಾಯ ಏನಿದೆ ಆ ಆದಾಯದಲ್ಲಿ 30%ಗಿಂತ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಹೋಗಬಾರ್ದು. 30%ಗಿಂತ ಕಡಿಮೆ ಇರುವ ಒಂದು EMI ನ ಹಾಕಿಸ್ಕೊಂಡು ನೀವು ಕಾರನ್ನ ಖರೀದಿ ಮಾಡಬೇಕಾಗಿರುತ್ತದೆ. ಒಂದ್ ವೇಳೆ ನಿಮ್ದೇನಾದ್ರೂ ಸಂಬಳ 60,000 ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಸಂಬಳದಲ್ಲಿ 18,000ಕ್ಕಿಂತ ಜಾಸ್ತಿ ಒಂದು ಅಮೌಂಟ್ ಹೋಗ್ಬಾರ್ದು. ಈ ಕಾರಿನ ಲೋನ್ ಅಷ್ಟೇ ಅಲ್ಲ, ನಿಮ್ದು ಪರ್ಸನಲ್ ಲೋನು, ಹೋಮ್ ಲೋನು ಯಾವ್ದು ಕೂಡ ಇರಬಾರ್ದು. ಇದು ಫ್ರೆಶ್ ಲೋನ್ ಆಗಿರಬೇಕು. ಸೊ ಅಂತಹ ಒಂದು ಲೋನ್ ಆಗಿದ್ರೆ ಮಾತ್ರ ನಿಮ್ದು 60,000 ಇದ್ರೆ 18,000ವರೆಗೂ ನೀವು EMI ನ ಹಾಕಿಸ್ಕೊಂಡು ಕಾರನ್ನ ಖರೀದಿ ಮಾಡಬಹುದಾಗಿದೆ. ಅಂದ್ರೆ ಯಾವ್ದೇ ರೀತಿಯ ಹೋಮ್ ಲೋನು, ಪರ್ಸನಲ್ ಲೋನು ಯಾವ್ದು ಇರಬಾರ್ದು. ಎಲ್ಲಾನು ಇದ್ರೆ ನಿಮ್ಗೆ ಮತ್ತೆ ಸಾಲದ ಹೊರೆ ಜಾಸ್ತಿ ಆಗುತ್ತದೆ. ಸೊ ಅದಕ್ಕೋಸ್ಕರ ಸಾಲದ ಹೊರೆ ಮಾಡಿಕೊಳ್ಳದೆ ನೀವು ಕಾರನ್ನ ಖರೀದಿ ಮಾಡಬಹುದು. ನಿಮ್ದು 60,000 ಇದ್ರೆ 18,000ಕ್ಕಿಂತ ಕಡಿಮೆ ಒಂದು EMI ನ ಹಾಕಿಸ್ಕೊಂಡು ನೀವು ಸಾಲನ ಮಾಡಿ ನೀವು ಕಾರನ್ನ ಖರೀದಿ ಮಾಡಬಹುದು. ನೀವು ಕಾರನ್ನ ತೆಗೆದುಕೊಂಡ್ಮೇಲೆ ಇನ್ನೇನು ಖರ್ಚಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಅದಕ್ಕೆ ಪೆಟ್ರೋಲು, ಡೀಸೆಲ್, EMI, ಮೇಂಟೆನೆನ್ಸ್, ಟೋಲು, ಇನ್ಸೂರೆನ್ಸ್, ಟೈರು ರಿಪೇರಿ, ಸೊ ಇವೆಲ್ಲ ರೀತಿಯ ಒಂದು ಖರ್ಚುಗಳು ಜಾಸ್ತಿ ಈ ಒಂದು ಕಾರ್ ಮೇಂಟೆನೆನ್ಸ್ ಗೆ ಬರ್ತದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಖರ್ಚು ಕೂಡ ಜಾಸ್ತಿ ಇರುತ್ತದೆ. ಅದನ್ನೆಲ್ಲ ನೀವು ನಿಭಾಯಿಸಬೇಕಾಗಿರುತ್ತದೆ. ನಿಮ್ದೇನಾದ್ರೂ 60,000 ಸಂಬಳ ಇದ್ರೆ ನೀವು ಎಷ್ಟು ಲಕ್ಷದ ಕಾರನ್ನ ಖರೀದಿ ಮಾಡಬಹುದು ಅಂದ್ರೆ ನೀವೊಂದು 10 ಲಕ್ಷದ ಕಾರನ್ನ ನೀವು ಆರಾಮಾಗಿ ಖರೀದಿ ಮಾಡಬಹುದು ಆಗಿದೆ. ಸೊ ಹಾಗಾದ್ರೆ ನೋಡೋದಾದ್ರೆ ಕಾರಿನ ಪ್ರೈಸ್ 10 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಹಾಗೆ ಡೌನ್ ಪೇಮೆಂಟ್ ನೀವು 2 ಲಕ್ಷ ಡೌನ್ ಪೇಮೆಂಟ್ ಅನ್ನ ಮಾಡ್ತೀರಾ. ಹಾಗೆ ಇನ್ನ 8 ಲಕ್ಷಕ್ಕೆ ನೀವು ಲೋನ್ ಅನ್ನ ಹಾಕಿಸ್ಕೊಂತೀರಾ. ಇಂಟ್ರೆಸ್ಟ್ ರೇಟು 10% ಇರುತ್ತದೆ. 5 ವರ್ಷಕ್ಕೆ ನೀವು ಇಂಟ್ರೆಸ್ಟ್ ಗೆ EMI ಗೆ ತೆಗೆದುಕೊಳ್ತೀರಾ. ಸೊ ಅವಾಗ ನಿಮ್ಗೆ EMI ಬರ್ತಕ್ಕಂಥದ್ದು 17,000 ನಿಮ್ಗೆ ಪ್ರತಿ ತಿಂಗಳು EMI ಬರುತ್ತದೆ. ಹಾಗೆ ನೀವು 60,000 ನಿಮ್ದು ಏನ ಆದಾಯ ಇದೆ ಅದರಲ್ಲಿ 17,000 ನೀವು ಮೈನಸ್ ಅನ್ನ ಮಾಡಿದ್ರೆ ನಿಮ್ಗೆ ಇನ್ನು 43,000 ಉಳಿತಾಯ ಆಗುತ್ತದೆ ಪ್ರತಿ ತಿಂಗಳು.
ಒಂದ್ ವೇಳೆ ನಮ್ಮ ಹತ್ರ 60,000 ಸಂಬಳ ಬರ್ತಾ ಇದೆ, ಒಂದ್ 35,000ನ EMI ಗೆ ಕಟ್ಟಿ, ಸೊ ನಾವು ಬೇಗ ಸಾಲನ ತೀರಿಸ್ಕೋಬೇಕು ಅಂತ ನಿಮ್ಗೆ ಏನಾದ್ರು ಮೈಂಡಿಗೆ ಬಂದ್ರೆ, ಸೊ ಅದು ತುಂಬಾ ಅಪಾಯಕಾರಿ. ಯಾಕಂದ್ರೆ ನಿಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ನಿಮ್ಮ ಒಂದು ರಿಟೈರ್ಮೆಂಟ್ಗೆ, ನಿಮ್ಮ ಒಂದು ಮೆಡಿಸಿನ್ಗೆ, ಸೊ ಇದೆಲ್ಲಕ್ಕೂ ಕೂಡ ಅಮೌಂಟ್ ಶಾರ್ಟೇಜ್ ಬರುತ್ತದೆ. ಸೊ ಅವಾಗ ನಿಮ್ಗೆ ಬೇರೆಯವ್ರ ಹತ್ರ ಸಾಲ ಮಾಡುವ ಹಾಗೆ ಆಗುತ್ತದೆ. ಅದಕ್ಕೋಸ್ಕರ ನಿಮ್ಮ ಒಂದು ಉಳಿತಾಯ ದುಡ್ಡಲ್ಲಿ ನೀವು ಕಾರನ್ನ ಖರೀದಿ ಮಾಡುವುದು ತುಂಬಾ ತುಂಬಾ ಉತ್ತಮವಾಗಿರುತ್ತದೆ. ನಮ್ಗೇನಪ್ಪ ಒಳ್ಳೆ ಸಿಬಿಲ್ ಸ್ಕೋರ್ ಇದೆ, ಕೇಳ್ದಷ್ಟು ಹಣ ಕೊಡ್ತಾರೆ ಅಂತ ನೀವೇನಾದ್ರೂ ಸಾಲ ಮಾಡಿ ಕಾರನ್ನ ತೆಗೆದುಕೊಂಡ್ರಿ ಅಂದ್ರೆ ನಿಮ್ಮ ತುರ್ತು ಪರಿಸ್ಥಿತಿಗೆ ಒಂದು ಹಣದ ಕೊರತೆ ಉಂಟಾಗುತ್ತದೆ. ಸೊ ಅದಕ್ಕೋಸ್ಕರ ಸಾಲ ಕೊಡ್ತಾವ್ರೆ ಅಂದ್ರೂ ಸಹ ಸಾಲ ಮಾಡಕ್ಕೆ ಹೋಗ್ದಂಗೆ ನಿಮ್ಮ ಉಳಿತಾಯ ದುಡ್ಡಲ್ಲಿ ನೀವು ಕಾರನ್ನ ಖರೀದಿ ಮಾಡ್ಬೇಕಾಗಿರುತ್ತದೆ ಸ್ನೇಹಿತರೆ. ಇನ್ನು ಹಳೆಯ ಕಾಲದಲ್ಲಿ ಒಂದು ಗಾದೆಯನ್ನ ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಹೌದು ಸ್ನೇಹಿತರೆ, ನಮ್ಗೆ ಎಷ್ಟು ಉಳಿತಾಯ ಇದೆ ಅಷ್ಟಕ್ಕೆ ನಾವು ಕಾಲನ ಚಾಚಬೇಕಾಗಿರ್ತದೆ. ಒಂದ್ ವೇಳೆ ನಾನಿಲ್ಲ ಕಾಲನ್ನ ಹಾಸಿಗೆ ಬಿಟ್ಟು ಹೊರಗಡೆ ಚಾಚ್ತೀನಿ ಅಂದ್ರೆ ನೀವು ಅದನ್ನು ಕೂಡ ಮಾಡ್ಬೋದು, ಆದ್ರೆ ನೀವು ಪ್ರತಿನಿತ್ಯ ಕಷ್ಟ ಬೀಳ್ಬೇಕಾಗುತ್ತದೆ. ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡ್ಬೇಕಾಗಿರ್ತದೆ, ಅಥವಾ ಫ್ರೀ ಟೈಮ್ ಅಲ್ಲಿ ಬೇರೆ ರೀತಿಯ ಜಾಬ್ ಅನ್ನ ಮಾಡ್ಬೇಕಾಗಿರ್ತದೆ, ದುಡಿಬೇಕಾಗಿರುತ್ತೆ, ತುಂಬಾ ಚೆನ್ನಾಗಿ ದುಡಿಬೇಕಾಗಿರ್ತದೆ. ನೀವು ಕಷ್ಟ ಬೀಳ್ತೀವಿ ಅಂದ್ರೆ ಕಾರನ್ನ ಖರೀದಿ ಮಾಡ್ಕೊಳ್ಬಹುದು. ಇಂಟ್ರೆಸ್ಟ್ ಜಾಸ್ತಿನ ಮಾಡ್ಕೊಂಡು ನೀವು ಒಂದು ಕಾರನ್ನ ಖರೀದಿ ಮಾಡ್ಕೊಂಡು ಜಾಸ್ತಿ ಕಷ್ಟಪಟ್ಟು ದುಡಿಬಹುದಾಗಿದೆ ಸ್ನೇಹಿತರೆ. ಸೊ ಅದು ಹೆಚ್ಚಿನದಾಗಿ ದುಡಿಮೆ ಮಾಡಿದ್ರೆ ಮಾತ್ರ ನೀವು ಆ ಒಂದು ಪರಿಸ್ಥಿತಿನ ನಿಭಾಯಿಸ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತದೆ. ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.